ಸಮಾಜಕ್ಕೆ ಕೊಡೋದು ತಗೊಳೋದಿಲ್ಲ, ನಾನು ಸಮಾಜದಿಂದ ತಗೊಂತಾ ಇರೋ ಪುರಸ್ಕಾರ ಇದು. ನಾವು ಸಮಾಜಕ್ಕೆ ಏನ್ ಕೊಡ್ತೀವೋ ಅದು ಸಾಧನೆ, ಸಮಾಜದಿಂದ ನಾವ್ ಯಾವ್ದು ತಗೊಂತೀವಲ್ಲ ಅದು ನಮ್ಮ ಜೀವನದ ಮೈಲಿಗಲ್ಲು. ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ಗೋಲ್ಡ್ ಮೆಡಲ್ ಪಡೆದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ಅಂಥದ್ರಲ್ಲಿ ಇಲ್ಲೊಬ್ಬ ವಿದ್ಯಾರ್ಥಿ 18 ಗೋಲ್ಡ್ ಮೆಡಲ್ ಗಳನ್ನ ಬಾಚಿಕೊಂಡಿದ್ದಾರೆ. ಹಾಗಾದ್ರೆ ಯಾರಪ್ಪ ಅಂತ ಮಹಾನುಭಾವ ಅಂತ ಕೇಳ್ತೀರಾ? ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿರುವಂತ ಮುರಳಿ ಎಸ್ ಅವರೇ ಇಂಥ ಒಂದು ಸಾಧನೆಗೈದಂತ ವಿದ್ಯಾರ್ಥಿಯಾಗಿದ್ದಾರೆ. ಈಗ ಪಬ್ಲಿಕ್ ನೆಕ್ಸ್ಟ್ ನೊಂದಿಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಮುರಳಿ ಅವರಿದ್ದಾರೆ. ಏನ್ ಹೇಳ್ತಾರೆ ಕೇಳುವ. ಮುರಳಿ ಅವರೇ ನಮಸ್ಕಾರ. ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಬಹಳ ಸಂತೋಷ ಆಗತ್ತೆ, ಯಾಕಂದ್ರೆ ಇದೊಂಥರ ಲೈಫ್ದು ಮೈಲ್ ಸ್ಟೋನ್ ಇದ್ದಂಗೆ. ಅಂಡ್ ಹೇಗೆ ಈ ಸಾಧನೆ ಮಾಡಕ್ ಸಾಧ್ಯ ಆಯ್ತು ಅಂದ್ರೆ ಇದಕ್ಕೆ 4 ವರ್ಷದ ಸತತ ಪರಿಶ್ರಮ ಸಾಧ್ಯ. ಸೊ 1 ವರ್ಷ ಕೂಡ ಅಥವಾ 1 ಸೆಮಿಸ್ಟರ್ ಕೂಡ ಸುಮ್ಮನೆ ಇರದೆ, ಸೊ ಎಲ್ಲಾ ಸೆಮಿಸ್ಟರು ಪರಿಶ್ರಮ ಪಡ್ತಾ ಹೋಗಿದ್ದಕ್ಕೆ ಈಗ ಕೊನೆಗೆ ಸಿಕ್ಕಿರೋಂಥ ಫಲಿತಾಂಶ ಇದು. ಸೊ ಈ ಲೆಕ್ಕಕ್ಕೆ ತಗೊಂಡ್ರೆ ಇಂಟರ್ನಲ್ಸ್ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಸೊ ಪ್ರತಿ ಕ್ಲಾಸ್ ಆಗಿರ್ಬೋದು. ನಾನು BIT ಸ್ಟಡಿ ಮಾಡಿದ 4 ವರ್ಷದಲ್ಲಿ ನಮ್ಮ ತಾಯಿಯವ್ರದ್ದು ಆಪರೇಷನ್ ಅಂತ ಒಂದಿನ ಬಿಟ್ರೆ ಯಾವತ್ತು ರಜನೂ ಹಾಕಿಲ್ಲ, ಬಂಕು ಮಾಡಿಲ್ಲ. ಸೊ ಅಂದ್ರೆ ಇದು ಯಾಕೆ ಹೇಳ್ತಿದೀನಿ ಅಂದ್ರೆ ನನಗೆ ಲೈಕ್ ಒಂದು ಮೊಮೆಂಟ್ ಕೂಡ ಲೈಕ್ ಮುಖ್ಯವಾಗಿತ್ತು. ಸೊ ಅದನ್ನ ಗೂಡಿಸ್ಕೊಂಡು ಹೋಗಿದ್ದು ಇದಕ್ಕೆ ಕಾರಣ ಅಂತ ನಾ ಹೇಳಿ. ದಿನ ಒಂದಕ್ಕೆ ಎಷ್ಟು ಗಂಟೆಗಳ ಕಾಲ ನೀವು ಓದ್ತಾ ಇದ್ರಿ ಮತ್ತು ಹೇಗೆ ಓದ್ತಾ ಇದ್ರಿ? ಯಾಕಂದ್ರೆ ಬಹಳಷ್ಟು ಜನರ ಗಮನ ನಿಮ್ಮ ಮೇಲೆ ಇದೆ ಇವಾಗ. 18 ರ್ಯಾಂಕ್ಗಳು ಅಥವಾ 18 ಗೋಲ್ಡ್ ಮೆಡಲ್ ಪಡೆಯೋದು ಅಂತಂದ್ರೆ ತಮಾಷೆ ಅಲ್ಲ. ಸೊ ಈ ದಿಶೆಯಲ್ಲಿ ನೀವೇನ್ ಹೇಳ್ತೀರಿ? ಸರ್, ನಾನು ಯೂಶಲಿ ಪ್ರಶಾಂತವಾದ ಸಮಯದಲ್ಲಿ ಓದೋದಕ್ಕೆ ಇಷ್ಟಪಡ್ತೀನಿ. ಸೊ ಬೆಳಗಿನ ಜಾವ 4ರಿಂದ ನನ್ನ ಸ್ಟಡಿ ಪ್ಲಾನ್ ಶುರು ಆಗುತ್ತೆ. ಸೊ 4ರಿಂದ ಯೂಶಲಿ ನಮಗೆ ಕ್ಲಾಸ್ 8ಗೆ ಇರ್ತಿತ್ತು, ಇಲ್ಲ 9ಗೆ ಇರ್ತಿತ್ತು. ಸೊ 4ರಿಂದ ನಮ್ಮನೆ ನಿಯರರ್ ಆಗಿದ್ದರಿಂದ ನಾನು 7-7:15 ಓದ್ತಿದ್ದೆ. ಸೊ ಅದಾದ್ಮೇಲೆ ಕ್ಲಾಸ್ನಲ್ಲಿ ನಡೆಯೋ ಪಾಠ ಎಲ್ಲವನ್ನು ಮುಗಿಸಿದ ಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ಯೂಶುವಲ್ ಸ್ಟಡಿ ಇರ್ತಿತ್ತು. ಸೊ ಯೂಶಲಿ ಕ್ಲಾಸ್ ವರ್ಕಿಂಗ್ ಅವರ್ಸ್ ತಗೊಂಡ್ರೆ ಹತ್ರ 4 ಅವರ್ ಓದಕ್ಕೆ ಸಿಕ್ತಿತ್ತು. ಆ್ಯಂಡ್ ವೀಕೆಂಡ್ ಸಂಡೇ ಅಂದರೆ ಅದು ಓದೋದಕ್ಕೆ ಅಂತ ಸಿಕ್ಕಿರೋವಂಥ ಸಮಯ. ಸೊ ಅದರಲ್ಲಿ ನಾನು ಸುಮಾರಾಗಿ 8 to 9 ಅವರ್ಸ್ ಓದ್ತಿದ್ದೆ. ಸೊ ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅಥವಾ ಮನೆಯಲ್ಲಿ ಇದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾವ ರೀತಿಯಾಗಿದೆ ಹೇಳ್ತೀರಾ? ಸರ್, ಆ್ಯಕ್ಚುಲಿ ನನ್ನ ಈ ಸಾಧನೆಗೆ ನಮ್ಮ ಫ್ಯಾಮಿಲಿನೂ ಒಂದು ಮುಖ್ಯ ಕಾರಣ. ಸೊ ಅವರು ಲೈಕ್ ನಮ್ಮದು ಬೇಸಿಕಲಿ ಕೋಲಾರ ಆಗಿದೆ. ಸೊ ಕೋಲಾರಿಂದ ಬ್ಯಾಂಗ್ಳೂರ್ಗೆ ನನ್ನ ಸ್ಟಡಿಗೋಸ್ಕರ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದಂತ ಫಸ್ಟ್ ಇಯರ್ನಲ್ಲೇ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆದರು. ಸೊ ಬ್ಯಾಂಗ್ಳೂರಲ್ಲೇ ಈಗ ಪ್ರೆಸೆಂಟ್ಲಿ ಇರೋದು. ಸೊ ಆ್ಯಂಡ್ ಫ್ಯಾಮಿಲಿಲಿ ಎಲ್ಲರೂ ನಮ್ಮ ಅಪ್ಪ ಅಮ್ಮ, ನಮ್ಮ ತಂಗಿ, ನಮ್ಮ ಸಿಸ್ಟರ್ ಕೂಡ ಇನ್ಸ್ಪೈರ್ ಮಾಡ್ತಿದ್ರು. ಆಮೇಲೆ ನಮ್ಮ ಗ್ರ್ಯಾಂಡ್ ಮದರು ಅವರು ಎಲ್ಲರೂ ಇನ್ಸ್ಪಿರೇಷನ್ ಕೊಡ್ತಿದ್ರು. ಮತ್ತು ಏನಾದರೂ ದೊಡ್ಡದಾಗಿ ಸಾಧನೆ ಮಾಡೋದಕ್ಕೆ ಅವರು ಇನ್ಸ್ಪೈರ್ ಮಾಡ್ತಿದ್ರು. ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ? ನಿಮ್ಮ ತಾಯಿಯವರು ಏನಾಗಿದ್ದಾರೆ? ನಮ್ಮ ತಂದೆ HKBK ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ನಮ್ಮ ತಾಯಿ ಹೌಸ್ ವೈಫ್. 18 ಗೋಲ್ಡ್ ಮೆಡಲ್ಗಳನ್ನ ನೀವು ಪಡಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ನೀವು ಹೇಳಿದ್ರಿ, ಆದ್ರೆ ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಅನ್ಕೊಂಡಿದ್ರಿ. ಎಷ್ಟಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? ಸರ್, ಅಂದ್ರೆ ನಂದು ಆಲ್ರೆಡಿ 2 ಮೇನ್ ಆಗಿ ಕೋರ್ ಸಬ್ಜೆಕ್ಟ್ ಸಿವಿಲ್ ಇರೋದ್ರಲ್ಲಿ ಮೆಡಲ್ ಬಂದಿತ್ತು. ಜೊತೆಗೆ ಆಲ್ಮೋಸ್ಟ್ CGPA ವೈಸ್ನಲ್ಲೂ ಎಲ್ಲದರಲ್ಲೂ ಅಷ್ಟೇ ಸೆಕೆಂಡ್ಗಿಂತ ಜಾಸ್ತಿ ಅಂತರನೇ ಕಾಪಾಡ್ಕೊಂಡ್ ಬಂದಿದ್ದೆ. ಸೊ ನಾನು 16-17 ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಮುಂದೆ ಏನಾಗ್ಬೇಕಂತ ಅನ್ಕೊಂಡಿದ್ರಿ? ಸರ್, ಟೀಚಿಂಗ್ ನನ್ನ ಫ್ಯಾಷನ್ನು. ಸೊ ಅಲ್ಟಿಮೇಟ್ ಆಗಿ ನಾನು ಒಬ್ಬ ಪ್ರೊಫೆಸರ್ ಆಗಿ ಮುಂಬರೋಂಥ ಸ್ಟೂಡೆಂಟ್ಸ್ಗೆ ನನ್ನದೇ ಆದ ಒಂದು ವಿವಿಧ ಶೈಲಿ ಇದೆ. ಆ ಶೈಲಿಲಿ ಟೀಚ್ ಮಾಡಿ ಏನಾದರೂ ಒಂದು ನನ್ನ ಕೈಲಾದಷ್ಟು ಬದಲಾವಣೆ ತರೋದು ನನ್ನ ಮುಖ್ಯ ಉದ್ದೇಶ. ಸೊ ಅದಕ್ಕೆ MTech ಆದಮೇಲೆ ನನ್ನ ಮೇನ್ ಗೋಲು IIScಲಿ PhD ಮಾಡಬೇಕು ಅಂತ. ಸೊ ಅದಕ್ಕೂ ಕೂಡ ಆಲ್ಟರ್ನೇಟಿವ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಈಗ MTech ಆದಮೇಲೆ PhD ಮಾಡಿ ಆ್ಯಂಡ್ ಮಧ್ಯೆ ಏನೇನು ಅವಕಾಶ ಸಿಗತ್ತಲ್ವ, ಸೊ ಅದನ್ನು ಯಾವುದನ್ನು ಬಿಡಲ್ಲ. ಸೊ ಎಲ್ಲ ಅವಕಾಶನೂ ತಗೊತಾನೆ. ಸೊ ಅಲ್ಟಿಮೇಟ್ ಗೋಲ್ ಮಾತ್ರ ನಾನು ಐ ಶುಡ್ ಬಿಕಮ್ ಎ ಪ್ರೊಫೆಸರ್. ಈ ಸಾಧನೆಗೆ ಮುರಳಿ ಅವರೇ ಕಾರಣನಾ ಅಥವಾ ಮುರಳಿ ಅವ್ರ ಪೇರೆಂಟ್ಸ್ ಕಾರಣನಾ ಅಥವಾ ಈ ಸಂಸ್ಥೆ ಕಾರಣನಾ? ಸರ್, ಇದೊಂಥರ
ಸರ್, ಒಂದು ಸಾಧನೆ ಯಾವುದಾದ್ರೂ ನಡಿಬೇಕಂದ್ರೆ ಅದಕ್ಕೆ ಹಲವಾರು ರೀತಿಗಳಿರುತ್ತೆ. ಕೆಲವರು ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿರ್ತಾರೆ, ಕೆಲವರು ಪರೋಕ್ಷವಾಗಿ ಮಾಡಿರ್ತಾರೆ. ಸೊ ಈ ಮೂಲಕ ನಾನು ಒಬ್ಬರಿಗೆ ಮಾತ್ರ ಈ ಕ್ರೆಡಿಟ್ನ ಸಲ್ಲೋದಕ್ಕೆ ಬಿಡಲ್ಲ. ಆ್ಯಂಡ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಮುಡ್ಲಿಗಿಂತ ಆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡಿದವ್ರಿಗೆ ನಾನು ಈ ಮುಖ್ಯ ಕಾರಣ ಅಂತ ಇದು ಮಾಡ್ತೀನಿ. ನಿಮಗೆ ಇಷ್ಟವಾದಂತ ಸಬ್ಜೆಕ್ಟ್ ಯಾವುದು? ಎಸ್ ಸರ್, ನನಗೆ ಇಷ್ಟವಾದ ಸಬ್ಜೆಕ್ಟು ಹೈವೇ ಇಂಜಿನಿಯರಿಂಗು, ಪೇಮೆಂಟ್ ಮೆಟೀರಿಯಲ್ಸು, ಪೇಮೆಂಟ್ ಡಿಸೈನು, ಎಲ್ಲ ಹೈವೇ ಸಂಬಂಧಿತ ಎಲ್ಲ ಸಬ್ಜೆಕ್ಟು ನನಗೆ ಇಷ್ಟವಾದ ಫೇವರೇಟ್. ಮುರಳಿಯವ್ರು ಯಾವತ್ತಾದ್ರು ಕಾಲೇಜ್ ಬಂಕ್ ಮಾಡಿದ್ಯಾ? ಸರ್ ಇಲ್ಲ ಸರ್, ಅಂದರೆ ನಾನೇನು ಹೇಳ್ತಿದ್ದೆ ಅಂದರೆ ಬಂಕ್ ಮಾಡೋರು ಕೂಡ ವಿರೋಧ ಮಾಡ್ತಿದ್ದೆ. ಸೊ ಅಂದರೆ ಏನಂದರೆ ಸ್ಟಾರ್ಟಿಂಗ್ ಸೆಮ್ನಲ್ಲಿ ಆ್ಯಸ್ ಎ ಯೂಶುವಲ್ ಜಾಯ್ನ್ ಆದಾಗ ಈ ಥರ ಇರ್ತಿತ್ತು. ಒಂದೆರಡು ಸೆಮ್ ಏನು ಮಾಡಿದೆ ಅಂದರೆ ಅವ್ರು ಬಂಕ್ ಮಾಡಿದಾಗ ಕೂಡ ನಾನು ಕ್ಲಾಸ್ಗೆ ಹೋಗಿ ಕೂತ್ಕೊತಿದ್ದೆ, ಒಬ್ಬನಿಗೆ ಪಾಠ ನಡೀತಿತ್ತು. ಆ್ಯಂಡ್ ನೆಕ್ಸ್ಟಿಂದ ಬಂಕ್ ಅನ್ನೋ ಕಾನ್ಸೆಪ್ಟೇ ನಿಂತೋಗಿತ್ತು. ಸೊ ನಾನು ಬಂಕ್ ವಿರೋಧ. ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಎಕ್ಸಾಮಿನೇಷನ್ ಹತ್ರ ಬಂತು ಅಂದ್ರೆ ಓದೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಮುರಳಿ ಅವರು ಹೇಗೆ ಓದೋ ಸ್ಟೈಲ್ ಹೇಗಿತ್ತು? ಯಾವಾಗ ಓದ್ತಾ ಇದ್ರು? ನಿರಂತರವಾಗಿ ಓದ್ತಾ ಇದ್ರ ಅಥವಾ ಎಕ್ಸಾಮಿನೇಷನ್ ಹತ್ರ ಬಂದಾಗ ನೀವು ಕೂಡ ಜಾಸ್ತಿ ಓದ್ತಾ ಇದ್ರ? ಸರ್, ಯಾವಾಗಲೂ ಎಕ್ಸಾಮಿನೇಷನ್ ಹತ್ರ ಬಂತು ಅಂತಿದ್ದಾಗ ಓದಬಾರ್ದು. ಬಿಕಾಸ್ ನಾನು ಆ್ಯಕ್ಚುಲಿ ಹೇಳ್ದ ಹಾಗೆ ಟೀಚಿಂಗ್ ಪ್ರೊಫೆಷನ್ ಆಗಿರೋದ್ರಿಂದ ನಾನು ಆದಷ್ಟು 100% ಹೆಚ್ಚಾಗೆ ವಿದ್ಯಾರ್ಥಿಗಳು ನೀಡಬೇಕು ಅಂತಿರೋದು. ಸೊ ಆದ್ದರಿಂದ ಬರೀ ಪರೀಕ್ಷೆಯನ್ನು ಉದ್ದೇಶವಾಗಿಟ್ಕೊಂಡು ಓದೋದು ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸೋಕ್ಕೆ ಆಗ್ಬಿಡುತ್ತೆ. ಸೊ ಅದು ಸರಿಯಾದ ವಿಧಾನ ಅಲ್ಲ. ಸೊ ನಾನೇನಂದರೆ ನಾನು ಫಸ್ಟ್ ಅವರ್ನಿಂದನೇ ಮಾಡ್ತಿದ್ದೆ. ಸೊ ಏನೇ ವರ್ಕ್ನಾದರೂ ಲೈಕ್ ಡಿಲೇ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಅನ್ನೋದಾಗಿರ್ಬೋದು, ಆ ಥರ ಮಾಡ್ತಿರ್ಲಿಲ್ಲ. ಒಂದು ಮುಖ್ಯವಾಗಿ ನಾನು ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಅಂದರೆ, ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡೋದಿಲ್ವೋ ಅದನ್ನು ನಾವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಪ್ರಯಾರಿಟೈಸ್ ಎಜುಕೇಷನ್ ಮಾಡಿ ನಾವು ಅದರಿಂದ ಏನಾದರೂ ಔಟ್ಪುಟ್ ತಗೊಂಡು ಅದನ್ನು ಮತ್ತೆ ಸಮಾಜಕ್ಕೆ ಕೊಡಬೇಕು. ಸೊ ಆ ದೃಷ್ಟಿಲಿ ಸ್ಟಡಿ ಮಾಡಿದ್ರೆ ಅವಾಗ ಯಾರಿಗೂ ಕೊನೆ ಮೊಮೆಂಟು ಎಕ್ಸಾಮ್ ಹತ್ರ ಬಂತು ಅಂತ ಓದೋದಕ್ಕೆ ಸ್ಪೆಷಲಾಗಿ ಏನಿರೋದಿಲ್ಲ. ಸೊ ನಾನು ಯೂಶ್ವಲಿ ಎಕ್ಸಾಮ್ ಹಿಂದಿನ ದಿನ ನಾನು ಆಲ್ರೆಡಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಈವನ್ ನನ್ನ ಫ್ರೆಂಡ್ಸ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊತಿದ್ದೆ. ಸೊ ಆ ನೋಟ್ಸ್ನ ನಾನು ಜಸ್ಟ್ ರಿವೈಸ್ ಅಂತೂ ಮಾಡ್ತಾ ಇದ್ದೆ ಸರ್. ನಿಮ್ ತರನೇ ಗೋಲ್ಡ್ ಮೆಡಲ್ಗಳನ್ನ ಅಂದ್ರೆ 10-18 ಗೋಲ್ಡ್ ಮೆಡಲ್ಗಳನ್ನ ಪಡಿಬೇಕು ಅಂತೇಳಿ ಸುಮಾರು ಜನ ಅನ್ಕೊಂಡಿರ್ತಾರೆ ಇವಾಗ ನಮ್ಮ ಕಾರ್ಯಕ್ರಮ ನೋಡುವಂಥವ್ರು. ಸೊ ಅಂಥವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಿ ನೀವು? ಟಿಪ್ಸು ತುಂಬಾ ಸಿಂಪಲ್ ನಾನು ಕೊಡೋದು. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಸ್ಟಡೀಸಲ್ಲಿ ಯಾವಾಗೂ ಐರಾರ್ಕಿಯಲ್ ಬೇಸ್ಡ್ ಸ್ಟಡಿ ಇರುತ್ತೆ. ಸೊ ಅಂದರೆ ಎಲ್ಲರಿಗೂ ಈಗ ಒಬ್ಬರು ಹೇಳೋವಂಥ ಸೂತ್ರದ ಪ್ರಕಾರ ಎಲ್ಲರೂ ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಆಗಿರೋಂಥ ಪರ್ಟಿಕ್ಯುಲರ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಡಿವಿಯೇಷನ್ ಇರುತ್ತೆ. ಆ್ಯಂಡ್ ಸ್ಟಡಿ ಸ್ಪೀಡ್ ಕೂಡ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗುತ್ತೆ. ಒಬ್ಬರು ಒಂದು ಚಾಪ್ಟರ್ನ ಓದೋದಕ್ಕೆ 5 ದಿನ 6 ದಿನ ತಗೊಂಡ್ರೆ ಇನ್ನೊಬ್ರು ಒಂದು ಚಾಪ್ಟರ್ನ 2 ದಿನದಲ್ಲೂ ಮುಗಿಸೋವಂಥವ್ರು ಇರ್ತಾರೆ. ಸೊ ನಿಮ್ಮ ಐರಾರ್ಕಿಯಲ್ ಲೆವೆಲ್ನ ತಿಳ್ಕೊಳ್ಳಿ. ಅದಾದಮೇಲೆ ನೀವು ಆ ಐರಾರ್ಕಿಯಲ್ ಲೆವೆಲ್ಗೆ ಸರಿ ಹೋಗೋಂಗೆ ಯಾವುದಾದ್ರೂ ಮೊಬೈಲ್ ಅಪ್ಲಿಕೇಶನ್ ಬೇಸ್ಡ್ ಆನ್ ಆಗಿ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಸ್ವಂತ, ಇಲ್ಲ ಯಾರನ್ನಾರು ಕನ್ಸಲ್ಟ್ ಮಾಡಿ ಅದಕ್ಕೆ ಸರಿ ಹೋಗೋಂಗೆ ನಿಮ್ಮ ಸ್ಟಡಿ ಸ್ಪೀಡು, ಸ್ಟಡಿ ಪ್ಯಾಟ್ರನ್ಗೆ ಸರಿ ಹೋಗೋಂಗೆ ನೀವು ಟೈಮ್ ಟೇಬಲ್ನ ತಯಾರು ಮಾಡ್ಕೊಳ್ಳಿ. 100% ಐ ಆಮ್ ಶ್ಯೂರ್ 100% ಆಫ್ ಟೈಮ್ ಟೇಬಲ್ನ ಕವರ್ ಮಾಡೋಕ್ಕೆ ಆಗೋದಿಲ್ಲ, ಬಟ್ ಆದಷ್ಟು ಟ್ರೈ ಮಾಡಿಬಿಟ್ಟು ಸೊ ಅದಕ್ಕೆ ವರ್ಕ್ ಮಾಡಿ. ಎಲ್ಲರೂ ಗೋಲ್ಡ್ ಮೆಡಲಿಸ್ಟ್ ಆಗಕ್ಕಾಗಲ್ಲ, ಎಲ್ಲರೂ ರ್ಯಾಂಕ್ ಹೋಲ್ಡರ್ಸ್ ಆಗಕ್ಕಾಗಲ್ಲ. ವಿದ್ಯೆ ಪಡಿಬೇಕು ಅಂತ ಬಂದಿರ್ತಾರೆ, ಎಷ್ಟೋ ಎಫರ್ಟ್ ಹಾಕ್ತಾರೆ, ಆದ್ರೂ ಕೂಡ ಅವ್ರಿಗೆ ನಿಮ್ಮ ತರ ಸಾಧನೆ ಮಾಡಕ್ ಆಗೋದಿಲ್ಲ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಿ? ಸಾಧನೆ ಅಂದರೆ ಚಿನ್ನದ ಪದಕ ತಗೊಳೋದು ಅಲ್ಲ. ಸೊ ಸಾಧನೆ ಅಂದರೆ ಏನಪ್ಪ ಅಂದರೆ ನಾವು ಹುಟ್ಟಿರೋಂಥ ಈ ಭಾರತ ಭೂಮಿಯಲ್ಲಿ ಸೊ ಹಲವಾರು ತನ್ನದೇ ಆದಂಥ ಸಮಸ್ಯೆಯಿಂದ ಇದೆ. ಸೊ 100% ಪರ್ಫೆಕ್ಟ್ ನೇಷನ್ ಅಲ್ಲ ಇದು. ಬಟ್ ಈ ನೇಷನ್ನಲ್ಲಿರುವಂಥ ಯಾವುದಾದ್ರೂ ಒಂದು ಸಣ್ಣ ಸಮಸ್ಯೆಗೆ ನೀವು ಸಮಾಧಾನ ಆಗೋದಾದರೆ ಅಥವಾ ಯು ಆರ್ ದ ಸೊಲ್ಯೂಷನ್ ಟು ಎನಿ ಒನ್ ಪ್ರಾಬ್ಲಮ್ ಆಫ್ ದ ಕಂಟ್ರಿ, ದೆನ್ ದಟ್ ಈಸ್ ಬೆಸ್ಟ್ ಅಚೀವ್ಮೆಂಟ್ ಆ್ಯಂಡ್ ಫಾರ್ ಬೆಟರ್ ದ್ಯಾನ್ ದಿಸ್ ಗೋಲ್ಡ್ ಮೆಡಲ್. ನೀವು ಆವಾಗಲೇ ಹೇಳಿದ್ರಿ ಇದೊಂದು ಮೈಲಿಗಲ್ಲು ಅಂತ ಹೇಳಿದ್ರಿ. ನಾವಿದನ್ನ ಸಾಧನೆ ಅಂತ ಕರಿತೀವಿ. ಮತ್ತೊಂದ್ಸಲಿ ಕ್ಲಾರಿಫೈ ಮಾಡಿ. ಸಾಧನೆ ಅಂದರೆ ನಾವು ಸಮಾಜಕ್ಕೆ ಕೊಡೋದು. ನಾನು ಮೈಲಿಗಲ್ಲು ಅಂತ ಯಾಕೆ ಹೇಳಿದೆ ಅಂದರೆ ಈ ಮೆಡಲಿಂದ ಸಮಾಜಕ್ಕೆ ಕೊಡೋದು ತಗೊಳೋದಿಲ್ಲ, ನಾನು ಸಮಾಜದಿಂದ ತಗೊತಾ ಇರೋ ಪುರಸ್ಕಾರ ಇದು. ನಾವು ಸಮಾಜಕ್ಕೆ ಏನು ಕೊಡ್ತೀವೋ ಅದು ಸಾಧನೆ. ಸಮಾಜದಿಂದ ನಾವು ಯಾವ್ದು ತಗೊತೀವಲ್ಲ ಅದು ನಮ್ಮ ಜೀವನದ ಮೈಲಿಗಲ್ಲು.
ಥ್ಯಾಂಕ್ ಯು. ಬಹಳ ಅದ್ಭುತವಾದಂತ ಮಾತನ್ನ ಹೇಳಿದ್ರಿ, ಒಳ್ಳೆ ನುಡಿಗಳನ್ನ ಆಡಿದ್ರಿ. ಧನ್ಯವಾದಗಳು ಮುರಳಿ ಅವರಿಗೆ. ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಡತನದಿಂದ ಬಂದು ಉನ್ನತವಂತ ಸಾಧನೆ ಮಾಡಿದ್ರು ಕೂಡ ಆ ಸಾಧನೆಯನ್ನ ತಲೆಗೆ ಏರಿಸಿಕೊಳ್ಳದೇನೆ ಇದು ಸಾಧನೆ ಅಲ್ಲ, ಇದೊಂದು ಮೈಲಿಗಲ್ಲು ಅಷ್ಟೇ ಅನ್ನುವಂತ ಅದ್ಭುತವಾದಂತ ಮಾತುಗಳನ್ನ ಹೇಳಿದಂತ ಎಸ್ ಮುರಳಿ ಅವರು ಇತರೆ ವಿದ್ಯಾರ್ಥಿಗಳಿಗೆ ಆದರ್ಶರಾಗಿದ್ದಾರೆ. ಅವರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ, ಅವರ ಶೈಕ್ಷಣಿಕ ಜೀವನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳುವ. ಕ್ಯಾಮರಾ ಪರ್ಸನ್ ಜಾನ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.